ನಾವು ಯಾರ ಒಳ ಜಗಳದ ಮೇಲೂ ಕೂಡ ನಾವು ಅವಲಂಬಿಸ್ಕೊಂಡು ರಾಜಕಾರಣ ಮಾಡ್ತಾಯಿಲ್ಲ. ನಮ್ಮ ರಾಜಕಾರಣ ಏನಿದು, ಜನರ ಏನು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಅವರ ಒಳ ಜಗಳಗಳನ್ನ ಮುಚ್ಕೊಳ್ಳಿಕ್ಕೆ ಅವರು ಆಗಾಗ ಭಾಳ ಕೆಲವು ವಿಚಾರಗಳನ್ನು ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾಯಿದ್ದಾರೆ. ಅವ್ರದ್ದು ಇದ್ದಿದ್ದೇ ಜನ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸೋಕ್ಕೆ ಅವ್ರಿಗೆ ಅನುಭವ ಕೂಡ ಇರಲಿಲ್ಲ. ಇವತ್ತು ಅವ್ರು ಏನೇ ಜಗಳ ಮಾಡಿಕೊಳ್ಳಿ ಅದು ಮಾಮೂಲಿ ಇದ್ದಿದೆ. ಏಕೆಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ಹೋದವ್ರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ. ನಾವು ಬರೀ ಯೂಸ್ ಆ್ಯಂಡ್ ಥ್ರೋ ಮಾಡಿದ್ರು. ಇದು ಎಲ್ಲರೂ ಜನಕ್ಕೆ ಗೊತ್ತಾಗ್ತಾ ಇದೆ. ಒಂದೊಂದೇ ಬೇಕಾದಷ್ಟು ಹೆಸರುಗಳೆಲ್ಲ ಇದೆ. ನಾನೆಲ್ಲ ಯಾರ ಹೆಸರು ನಾನು ತೆಗೆದುಕೊಳ್ಳೋಕೆ ಹೋಗಲಿಕ್ಕೆ ನಾನು ತಯಾರಿಲ್ಲ. ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ, ಒಂದು ವಾತಾವರಣದಲ್ಲಿ, ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ. ಅದು ಎಲ್ಲರಿಗೂ ಕೂಡ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಹಾಕೋ ಇಷ್ಟ ಇಲ್ಲ. ನಮ್ಗೆ ಅದರಿಂದ ಲಾಭದ ಅವಶ್ಯಕತೆಯೂ ಇಲ್ಲ. ನೀವು ಮಾಧ್ಯಮದವ್ರು ಏನು ಬೇಕಾದ್ರೂ ನೀವು ಬಿಂಬಿಸ್ಕೊಳ್ಳಿ. ಅವ್ರ ಪಾರ್ಟಿಗೂ ನನ್ನ ಪಾರ್ಟಿಗೂ ಏನೇ ಸಂಬಂಧ? ನಾನು ಯಾಕೆ BJPಗೋ ಯತ್ನಾಳ್ಗೋ ಸ್ಪೋಕ್ಸ್ಮನ್ ಆಗಲಿ? ನೀವು ಬೇಕಾದ್ರೆ ಸ್ಪೋಕ್ಸ್ಮನ್ ಹಾಕ್ಕೊಳ್ಳಿ, ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಯಾಕೆ ಅವ್ರ ಸುದ್ದಿ ಎಲ್ಲ ಯಾಕೆ? ಇಲ್ಲಿ ಪಾಪ ಅವ್ರ ನೋವು ಏನಿರ್ತದೆ, ಸಮಸ್ಯೆ ಇರ್ತದೆ, ಕೇಳ್ತಾರೆ. ನಾವು ಸ್ಪಂದಿಸಿದ್ದೀವಿ. ಈಗಾಗಲೇ ಕೆಲವೆಲ್ಲ ಎನೌನ್ಸ್ಮೆಂಟ್ ಮಾಡಿದ್ದಾರೆ.